ಆರ್ಸಿಬಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅಮಾಯಕ 11 ಜನರ ಬಲಿ ಮತ್ತು ಸುಮಾರು 50 ಜನರಿಗೆ ಆಗಿರುವ ಗಂಭೀರ ಗಾಯಗಳಿಂದ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಿನಿಂದ ಪಾರಾಗಲು ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ಮುನ್ನೆಲೆಗೆ ತಂದಿರುವುದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜನರನ್ನ ಮೂರ್ಖರನ್ನಾಗಿ ಮಾಡುವುದನ್ನು ಬಿಟ್ಟು ಅಮಾಯಕರನ್ನು ಬಲಿಗೆ ತೆಗೆದುಕೊಂಡಿರುವುದಕ್ಕೆ ನೈತಿಕ ಹೊಣೆ ಹೊತ್ತು ಈ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಒಬಿಸಿ ಮೋರ್ಚಾ ಮತ್ತು ಉಡುಪಿಯ ಶಾಸಕರಾದ ಎಸ್ ಪಾಲ್ ಸುವರ್ಣ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದಿಂದ 11 ಜನರ ಅಮಾಯಕ ಸಾವಾಗಿರುವ ವಿಷಯ ದೇಶಾದ್ಯಂತ ಹರಡುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಕ್ಕೆ ಸಿಲುಕಿದೆ. ಹೀಗಾಗಿ ಇದನ್ನು ಮರೆಮಾಚಲು ಒಂದೇ ಕಲ್ಲಿನಿಂದ 2 ಹಣ್ಣುಗಳನ್ನು ಹೊಡೆಯುವ ದೃಷ್ಟಿಯಿಂದ ಜಾತಿ ಗಣತಿ ಮಾಡಿ ನಾವು ಹಿಂದುಳಿದ ವರ್ಗದವರ ಪರವಾಗಿದ್ದೇವೆ ಎಂದು ತೋರುತ್ತಿರುವುದು ಅಮಾಯಕರ ಸಾವಿನ ಕ್ಲಿಷ್ಟಕರ ವಾತಾವರಣ ತಿಳಿಗೊಳಿಸುವ ಪ್ರಯತ್ನ ಮಾಡುತ್ತಿರುವುದು ನಮಗೆ ಗೊತ್ತಾಗುವುದಿಲ್ಲವೆಂದು ತಿಳಿದಿದ್ದಾರೆ. ಆದರೆ ರಾಜ್ಯ ಸರ್ಕಾರಗಳಿಗೆ ಈ ರೀತಿ ಜಾತಿ ಗಣತಿ ನಡೆಸುವ ಅಧಿಕಾರ ಸಂವಿಧಾನದ ಕಲಂ 246 ಪ್ರಕಾರ ಇಲ್ಲವೇ ಇಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಈ ಜಾತಿ ಗಣತಿ ನಾಟಕ ಮಾಡುತ್ತಿರುವುದನ್ನು ನಿಲ್ಲಿಸಿ. ಏಕೆಂದ್ರೆ ಜಾತಿ ಗಣತಿ ಮಾಡುವ ಅಧಿಕಾರ ಇರುವುದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಈಗಾಗಲೇ ಸಮೀಕ್ಷೆಯ ದಿನಾಂಕವೂ ಕೂಡ ನಿಗದಿಪಡಿಸಲಾಗಿದೆ. ಇದೆಲ್ಲವನ್ನ ಅರಿತಿರುವ ಕಾಂಗ್ರೆಸ್ ಸರ್ಕಾರ ಜನರನ್ನು ಮೂರ್ಖರನ್ನಾಗಿ ಮಾಡಲು ಹೊರಟಿದೆ ಎಂದರು. ಆದ್ರಿಂದ ಇವೆಲ್ಲ ಘಟನೆಗಳ ನೈತಿಕ ಹೊಣೆ ಹೊತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಬಹುಶಃ ಇವತ್ತು ಯಾವ ರೀತಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಕೆಲಸ ಕಾರ್ಯಗಳನ್ನು ಮಾಡಬೇಕಿತ್ತು, ಎಲ್ಲ ಸಮುದಾಯ ಎಲ್ಲ ಸಮಾಜದ ಜನರನ್ನು ಒಟ್ಟಾಗಿ ಎಲ್ಲರ ಅಭಿವೃದ್ಧಿ ಏಳಿಗೆಯ ಬಗ್ಗೆ ಶ್ರಮಿಸಬೇಕಾದ ಸರ್ಕಾರ ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನು ಬರೆಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಾನು ಭಾಳಷ್ಟು ವಿವರಗಳನ್ನು ನಮ್ಮ ಮಕ್ಕಳಿರುವ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಬಹುಶಃ ಇವತ್ತು RCBಯ ಈ ಗೆಲುವಿನ ಸಂಭ್ರಮಾಚರಣೆಯನ್ನು ಇವತ್ತು ದಾರಿ ತಪ್ಪಿಸುವಂಥ ಪ್ರಯತ್ನ, ಅದರಲ್ಲಿ ಆದ ಅನಾಹುತಗಳ ಅವಘಡಗಳನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳಿಗೆ ಕೂಡ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿರಬಹುದು ಎಂಬುದೊಂದು ಸಂಶಯ ಇವತ್ತು ಜನರಲ್ಲಿ ಕಾಡ್ತಿದೆ. ಏಕೆಂದರೆ ಎಲ್ಲ ಇಡೀ ನಮ್ಮ ರಾಜ್ಯದ 7 ಕೋಟಿ ಜನರು ಇವತ್ತು ಆ RCB ವಿಜಯೋತ್ಸವದ ಬಗ್ಗೆ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ಸಿಗೆ ಚಿಮ್ಮಾರಿ ಆಗ್ತಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವ ಸರ್ಕಾರಕ್ಕೆ ಇವತ್ತು ಇಡೀ ಜನರು ಇವತ್ತು ಯಾರು 18 ವರ್ಷ ಕೆಳಗಿನ ಯುವಕ ಯುವತಿಯರು ಕೂಡ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಸರ್ಕಾರ ನಡೆಸಲಿಕ್ಕೆ ಅವರು ಎಲಿಜಿಬಲ್ ಇಲ್ಲ, ಅವರ ಹತ್ರ ಯಾವುದೇ ಸಾಮರ್ಥ್ಯ ಇಲ್ಲ ಎಂಬುದನ್ನು ಮಾತಾಡ್ತಾರೆ. ಅದರಿಂದಾಗಿ ಒಂದು ರೀತಿಯಲ್ಲಿ ಆ ಒಂದು ವಿಚಾರವನ್ನು ದಾರಿ ತಪ್ಪಿಸುವಂಥ ಒಂದು ಪ್ರಯತ್ನಗಳು ಕೂಡ ಈ ರೀತಿ ಆಗಲಿಕ್ಕೆ ಚಾನ್ಸ್ ಉಂಟಂತೆಂಬ ನಮ್ಮ ಒಂದು ಅಭಿಪ್ರಾಯ. ಬಹುಶಃ RCBಯ ಗೆಲುವು ನಮಗೆಲ್ಲಿ ಗೊತ್ತುಂಟು. 18 ವರ್ಷದ ನಂತರದ ಒಂದು ಸಾಧನೆ ಇವತ್ತು RCB ಗೆಲುವಿನ ಮೂಲಕ ಇಡೀ ನಮ್ಮ ದೇಶದ ಒಂದು ಕ್ರಿಕೆಟ್ನ ಪ್ರತಿಷ್ಠಿತ ಒಂದು ಕ್ರೀಡೆ ಕ್ರಿಕೆಟ್, ಅದರ ಒಂದು ಗೌರವ ನಮ್ಮ ಕರ್ನಾಟಕಕ್ಕೆ ದಕ್ಕಿದೆ. ಆದರೆ ಅದರ ಗೆಲುವು ಸಲ್ಲಬೇಕಾದದ್ದು ನಮ್ಮ ಕ್ರಿಕೆಟ್ ಪಟುಗಳು ತಮ್ಮ ಪರಿಶ್ರಮ ತಮ್ಮ ಕಷ್ಟದಿಂದ ತಾವು RCB ಟ್ರಾಫಿಯನ್ನು ಗೆದ್ದುಕೊಂಡು ಬಂದ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಅದೇ ರೀತಿ ಕಾಂಗ್ರೆಸ್ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಅದನ್ನು ತನ್ನ ಸಾಧನೆ ಎಂಬ ರೀತಿಯಲ್ಲಿ ಬಿಂಬಿಸಿ ಅದರ ವಿಜಯೋತ್ಸವವನ್ನು ಮಾಡಿ ಅದರ ಲಾಭವನ್ನು ಕಾಂಗ್ರೆಸ್ಸಿಗೆ ಅದರಿಂದ ಪ್ರಯೋಜನ ಪಡಬೇಕೆಂಬ ಉದ್ದೇಶ ಇಟ್ಕೊಂಡು ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೆ ಆ ವಿಜಯೋತ್ಸವವನ್ನು ಮಾಡಿ ಇವತ್ತು 11 ಜನರನ್ನು ನೇರವಾಗಿ ಬಲಿ ತೆಗೆದುಕೊಳ್ಳುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದ ಮೂಲಕ ಆಗಿದೆ. ಖಂಡಿತವಾಗಿಯೂ ಈಗಾಗಲೇ ಜನರ ಆಕ್ರೋಶವನ್ನು ಕೂಡ ತಾವೆಲ್ಲರೂ ನೋಡಿದ್ದೀರಿ. ಸಿದ್ದರಾಮಯ್ಯ ಅವರು ಈ ಒಂದು ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯ ತಯಾರಿಗಳನ್ನು ಮಾಡಿರುವುದಿಲ್ಲ. ಏಕೆಂದರೆ ನಾವೊಂದು ಕನಿಷ್ಠ ಯಾವುದೇ ಒಂದು ಮಂಡಲದಲ್ಲಿರ್ಬೋದು, ಯಾವುದೇ ಜಿಲ್ಲೆಯಲ್ಲಿ ಸಣ್ಣ ಪ್ರಮಾಣದ ಒಂದು ಪ್ರತಿಭಟನೆ ಮಾಡುವಾಗ ನಮ್ಮ ಪೊಲೀಸ್ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಜಿಲ್ಲಾಡಳಿತ ಬೇರೆ ರೀತಿಯ ಷರತ್ತುಗಳನ್ನು ಹೊರಹಾಗ್ತದೆ. 100 ಜನರಿಗಿಂತ ಜಾಸ್ತಿ ಸೇರಲಿಕ್ಕಿಲ್ಲ, ಈ ರೀತಿಯ ವ್ಯವಸ್ಥೆಗಳಾಗಬೇಕು, ಈ ರೀತಿಯ ಸಮಯದಲ್ಲಿ ನೀವು ಮುಗಿಸ್ಬೇಕಂತ. ಆದರೆ ಇಷ್ಟು ಜನ ಬರುವ ನಿರೀಕ್ಷೆ ಇರುವ ಸಂದರ್ಭದಲ್ಲಿ ನೇರವಾಗಿ ಅದನ್ನು ತನ್ನ ಸಾಧನೆ ಎಂಬ ಬಿಂಬಿಸುವ ರೀತಿಯಲ್ಲಿ ಇವತ್ತು ನಮ್ಮ ಸರ್ಕಾರ ಸಂಪೂರ್ಣವಾಗಿ ಆ ಕಾರ್ಯಕ್ರಮ ಮಾಡುವ ಮೂಲಕ ವೈಫಲ್ಯ ಆಗಿದೆ. ಈ ಸಂದರ್ಭದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮೂಲಕ ಸರ್ಕಾರ ಅದರಲ್ಲಿ 3 ಜನ A1, 2, 3 ಅಂತ ನಾವು ಹೇಳ್ತಿದ್ದೇವೆ. ನಮ್ಮ DK ಇರ್ಬೋದು, ಅದ್ರ ಜೊತೆಗೆ ಪರಮೇಶ್ವರ್ ಅವರು ಕೂಡ ರಾಜೀನಾಮೆಯನ್ನು ಸಲ್ಲಿಸಬೇಕು. ಏಕೆಂದರೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್,
ನ್ಯೂರೋಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.